ಬಗ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅನ್ನೋದು ಒಂದಿಷ್ಟು ಮನಸ್ಸಿಗೆ ಅಥವಾ ಗಮನಕ್ಕೆ ಬರುವಂಥ ವಿಷಯ ಅದು. ಹೀಗಾಗಿ ಅವರು ಈಗೇನಪ್ಪ ಅಂತಂದರೆ ಮಂತ್ರಿಗಿರಿ ಬಗ್ಗೆ ಮೌನವಾಗಿ ಇದ್ಕೊಂಡು ನೋಡ್ತಾ ಇದ್ದಾರೆ, ನಮ್ಗೆ ಬರ್ತದನೋ ಇಲ್ಲವೋ ಅಂತೇಳಿ. ಬರಲಿಲ್ಲ ಅಂದಾಗ ವಿಸ್ತರಣೆ ಆದಾಗ ಅವ್ರು ಮಂತ್ರಿಗಿರಿ ಬರಲಿಲ್ಲ ಅಂದ್ರೆ ಅವ್ರದ್ದಂಥವ್ರು ಮೋಸ್ಟ್ಲಿ BJPಗೆ ಹಾರ್ತಾರೆ ಅನ್ನೋದು ಅವ್ರ ಸಮೀಪದಲ್ಲಿ ಇದ್ದಂಥವ್ರ ಅಭಿಪ್ರಾಯ. ಅದೇ ಕಾಲಕ್ಕೆ ಇನ್ನೊಬ್ಬರು ಹಿರಿಯರಿದ್ದಾರಲ್ಲ, ಅಶೋಕ್ ಪಟ್ಟಣ್ ರಾಮದುರ್ಗದಲ್ಲಿ ಭಾಳ ವರ್ಷಗಳಿಂದ ಮಂತ್ರಿಗಿರಿ ಕನಸು ಕಾಣೋದು ಬಂದಂಥವ್ರು. ಆದರೆ ಹಾಗೆ ಇಲ್ಲ, ಸ್ವಚ್ಛತೆ ಕನೋ ಮತ್ತೇನೋ ಅಂತ ಹಂಗೆ ಪಾಪ ಹಿಂಗಾದ್ರೆ ಜಗತ್ತಿನಲ್ಲಿ ಹೇಗಾದ ಸ್ವಲ್ಪ ಏನಪ್ಪ ಮನಸ್ಸು ಮೃದು ಇತ್ತಪ್ಪ ಅಂದರೆ ಒಂದಿಷ್ಟು ಜನ ದುರುಪಯೋಗ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಈ ಸಲ ಅವರು ಗಟ್ಟಿಯಾಗಿದ್ದಾರೆ, ನಮಗೆ ಬೇಕಪ್ಪ ಮಂತ್ರಿಗಿರಿ ಅಂತಾರೆ. ಮತ್ತು ಅದೇ ಕಾಲಕ್ಕೆ ಕೌಜುರಿಗೆ ಅವರು ಕೇಳ್ತಾ ಇದ್ದಾರೆ, ಮಾಂತೇಶ್ ಕೌಜುರಿಗೆ ಅವರು ನಮಗೆ ಬೇಕಪ್ಪ ಮಂತ್ರಿಗಿರಿ ಅನ್ನುವಂಥ. ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇವು 3 ಮಂದಿ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಮೇನ್ ಅಂತಿ ಲಕ್ಷ್ಮಣ ಸವದಿ ಅವ್ರನ್ನ ಈ ಸಲ ಮಾಡಲೇಬೇಕು ಅನ್ನುವಂಥದ್ದು. ಬಟ್ ಇವರು ಇಬ್ಬರೇನಿದ್ದಾರಲ್ಲ, ಇವರು ಹೌದು ನಮಗೆ ಮಾಡ್ಬೇಕಂತಾರೆ, ಆದರೆ ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದಿಲ್ಲ. ಯಾಕೆ ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಮೊದಲೊಂದು ಈ ನಮ್ಮ ಏನಪ್ಪ ಅಂದ್ರೆ ಕೌಜುರಿಗೆ ಅವರು ಮೊದಲು ಜನತಾ ದಳದಲ್ಲಿ ಜನತಾ ಪಕ್ಷದಲ್ಲಿದ್ದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಮೇಲೆ ಈಗ ಏನಪ್ಪ ಅಂತ ತಮ್ಮ ಸೌಮ್ಯ ಸ್ವಭಾವದವರು ಕೌಜುರಿಗೆ ಅವರು, ಅವ್ರ ತಂದೆಯವರು ಶಿವಾನಂದ ಕೌಜುರಿಗೆ ಆಯಿತು, ಈಗಿನ ಮಹಾಂತೇಶ್ ಕೌಜುರಿಗೆ ಅವರಾಯಿತು. ಅವರ ಒಂದು ವೇಳೆ ಅವ್ರು ಕೊಡದೇ ಇದ್ದರೂ ಸಹಿತ ತಮ್ಮ